ಬೆಳಗಾವಿಯಲ್ಲಿ ಯುವಕರಿಂದ ಕಲ್ಲು ತೂರಾಟ ನಡೆದಿದೆ. ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ. ಉರುಸ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆಯನ್ನ ಕೂಗಿದ್ದಾರೆ. ಇದಿನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನು? ಈ ಐ ಲವ್ ಮೊಹಮ್ಮದ್ ಘೋಷಣೆ ದೊಡ್ಡ ಮಟ್ಟದಲ್ಲಿ ಕೂಗಿದ್ದಾರೆ. ಇದಕ್ಕೆ ಸ್ಥಳೀಯರೊಬ್ಬರು ಪ್ರಶ್ನೆ ಮಾಡಿದ್ದಾರೆ. ಪ್ರತಿ ವರ್ಷ ಶನಿವಾರ ಕೂಟ ಜಾಲ್ಗಾರ್ ಗಲ್ಲಿ, ಈ ವರ್ಷ ಅನುಮತಿ ಇಲ್ಲದೆ ಖಡಕ್ ಗಲ್ಲಿಗೆ ಎಂಟ್ರಿ ಆಗಿದ್ದಾರೆ. ಮೆರವಣಿಗೆ ವೇಳೆ ಐ ಲವ್ ಮೊಹಮ್ಮದ್ ಎಂಬ ಘೋಷಣೆಯನ್ನ ಕೂಗಲಾಗಿದೆ. ಯಾವಾಗಲೂ ಬಾರದ ಮೆರವಣಿಗೆ ಈಗ ಯಾಕೆ ಬಂದಿದೆ? ತಮ್ಮ ಏರಿಯಾಕ್ಕೆ ಬಂದು ಘೋಷಣೆ ಕೂಗಿದ್ದು ಯಾಕೆ ಅಂತ ಅಲ್ಲಿನ ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೆರವಣಿಗೆಯಲ್ಲಿ ಸಾಗುತ್ತಿದ್ದ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಬಳಿಕ ತಲ್ವಾರ್ ಕೂಡ ಪ್ರದರ್ಶನ ಮಾಡಿ ಗೂಂಡಾ ವರ್ತನೆಯನ್ನ ತೋರಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿ ಮೆರವಣಿಗೆಯನ್ನ ಕಳುಹಿಸಿಕೊಟ್ಟಿದ್ದಾರೆ ಪೊಲೀಸ್ನವರು. ಸ್ಥಳಕ್ಕೆ ಡಿಸಿಪಿ ನಾರಾಯಣ ಭರಮಣಿ, ಡಿಸಿಪಿ ಹಾಗೂ ಪೊಲೀಸ್ನವರು ಭೇಟಿ ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಪರಿಸ್ಥಿತಿ ತಿಳಿಗೊಳಿಸಲು ಪೊಲೀಸ್ನವರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಕಡೆ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿಯಲ್ಲಿ ಯುವಕರಿಂದ ಕಲ್ಲು ತೂರಾಟ ಆಗಿದೆ. ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದೆಲ್ಲ ಪೊಲೀಸ್ನವರು ಬಂದು ಎಲ್ಲರನ್ನು ಸಮಾಧಾನ ಮಾಡಿದ ನಂತರದ ದೃಶ್ಯ ಇದು. ಉರುಸ್ ಮೆರವಣಿಗೆ ನಡೀತಾ ಇತ್ತು. ಉರುಸ್ ನಡೀತಾ ಇದ್ರೆ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ಸೇರಿ ಆಚರಣೆ ಮಾಡ್ತಾರೆ ಉರುಸ್ನ. ಬೇರೆ ಬೇರೆ ಹಳ್ಳಿಗಳಲ್ಲಿ ನಾವು ಕೂಡ ಕಣ್ಣಾರೆ ಕಂಡಿದ್ದೇವೆ. ಆದರೆ ಬೆಳಗಾವಿಯಲ್ಲಿ ಈ ಉರುಸ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆಯನ್ನ ಕೂಗಿದ್ದಾರೆ ಅನ್ಯ ಕೋಮಿನ ಯುವಕರು. ಮಾಬೂ ಸುಬಾನಿ ದರ್ಗಾದ ಉರುಸು ವೇಳೆ ಆಗಿರುವಂಥದ್ದಿದು. ಈ ಘೋಷಣೆಯನ್ನ ಕೂಗಿದಾರಲ್ಲ, ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗಿದೆ. ಐ ಲವ್ ಮೊಹಮ್ಮದ್ ಪ್ರಶ್ನೆ ಅಂದ್ರೆ ಘೋಷಣೆಗೆ ಪ್ರಶ್ನೆ ಮಾಡಿದ್ದಾರೆ ಸ್ಥಳೀಯರು. ಆಗ ಪ್ರಶ್ನೆ ಮಾಡಿದ್ದಕ್ಕೆ ಈ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಪ್ರತಿ ವರ್ಷ ಶನಿವಾರ ಕೂಟ ಜಾಲ್ಗಾರ್ ಗಲ್ಲಿ ಮೂಲಕ ದರ್ಗಾಕ್ಕೆ ಮೆರವಣಿಗೆ ಹೋಗ್ತಾ ಇತ್ತು. ಈ ವರ್ಷ ಅನುಮತಿ ಇಲ್ಲದೆ ಖಡಕ್ ಗಲ್ಲಿಗೆ ಮೆರವಣಿಗೆ ಎಂಟ್ರಿ ಆಗಿದೆ. ಮೆರವಣಿಗೆ ವೇಳೆ ಐ ಲವ್ ಮೊಹಮ್ಮದ್ ಎಂಬ ಘೋಷಣೆಯನ್ನ ಕೂಗಿದ್ದಾರೆ. ಅಂದ್ರೆ ಉದ್ದೇಶಪೂರ್ವಕ ಅಲ್ವಾ? ಯಾವಾಗಲೂ ಬಾರದ ಮೆರವಣಿಗೆ ಈಗ ಯಾಕೆ ಬಂತು? ಹಾಗಾದ್ರೆ ತಮ್ಮ ಏರಿಯಾಕ್ಕೆ ಬಂದು ಘೋಷಣೆ ಕೂಗಿದ್ ಯಾಕೆ ಅಂತ ಅಲ್ಲಿನ ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಂತ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಬಳಿಕ ತಲ್ವಾರ್ ಕೂಡ ಪ್ರದರ್ಶನ ಮಾಡಿದಾರಂತೆ. ನೋಡಿ, ಇದು ಗೂಂಡಾ ವರ್ತನೆ ಅಲ್ವಾ? ಹಾಗಾದ್ರೆ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಮೆರವಣಿಗೆಯನ್ನ ಕಳುಹಿಸಿಕೊಟ್ಟಿದ್ದಾರೆ ಪೊಲೀಸ್ನವರು. ಸ್ಥಳಕ್ಕೆ ಡಿಸಿಪಿ ನಾರಾಯಣ ಭರಮಣಿ ಹಾಗೂ ಪೊಲೀಸ್ನವರು ಭೇಟಿ ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ, ಅದನ್ನು ತಿಳಿಗೊಳಿಸಿದ್ದಾರೆ. ಕಡೆ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಇದು. ಈಗಲೇ ಜಾಲ್ಗಾರಲ್ಲಿ ಮುಖಾಂತರ ಧಾರವಾಡಲ್ಲಿ ಹೋಗಬೇಕಾಗಿತ್ತು. ಜಾಲ್ಗಾರ್ ಗಲ್ಲಿ ಅಂದ್ರೆ ಅವರು ಕಡಕಲಿ ಮೆರವಣಿಗೆಕಾರ ಕಡಕಲಿ ಅಂದ್ರೆ ಸಂಪೂರ್ಣವಾಗಿ ಮರಾಠಿ ಸಮಾಜದವರು ವಾಸಿಸುವಂತ ಗಲ್ಲಿದಲ್ಲಿ ಮುಖಾಂತರ ಹೋಗ್ಲಿಕ್ಕೆ ಹೋಗಿದ್ದರು. ಅವಾಗ ಧಾರ್ಮಿಕವಾಗಿ ಕೆಲವೊಂದು ಘೋಷಣೆ ಹೋಗಿದ್ದಾರೆ ಹುಡುಗರು ಮೆರವಣಿಗೆಯಲ್ಲಿದ್ದವರು. ಈ ಕಡಕಲ್ಯದಲ್ಲಿದ್ದು ಹುಡುಗರು ಕೂಡ ಈಗ ಇಲ್ಲಿ ಗಲ್ಲಿಗೆ ಬರ್ತದ, ಇಲ್ಲಿ ಬರಂಗಿಲ್ಲ ಅಲ್ಲ ಅಂತಂದೇಳಿ ಅಂತ ಹೊರಗಡೆ ಇವರು ಎಲ್ಲ ಜಮ ಜಾಸ್ತಿ ಆಗಿದ್ದಾರೆ. ಸ್ವಲ್ಪ ಜಾಸ್ತಿ ಹುಡುಗರು ಜಮ ಆಗಿದ್ರು. ನಮ್ಮ ಅಧಿಕಾರ ಮಚ್ಚೆ ಬಂದವರು ಮೆರವಣಿಗೆದಲ್ಲಿದ್ರು. ಬಟ್ ಅವಾಗ ಸ್ವಲ್ಪ ಜಾಸ್ತಿ ಜಮ ಆಗಿರೋದ್ರಿಂದ ಒಂದೆರಡು ಕಲ್ಲೂ ಬಿದ್ದಿದ್ದವು. ಬಟ್ ಅದು ಯಾರಿಗೂ ಏನೂ ತಾಗಿಲ್ಲ, ಯಾರಿಗೂ ಏನೂ ತೊಂದರೆನೂ ಆಗಿಲ್ಲ. ಸುಮ್ಮನೆ ಜನ ಜಾಸ್ತಿ ಸೇರಿದ್ರಲ್ಲ ಅಂತೇಳಿ ನಾವೆಲ್ಲ ಫೋರ್ಸ್ ಮೊಬಿಲೈಸ್ ಮಾಡಿದ್ವಿ. ನಮ್ಮೆಲ್ಲ ಅಧಿಕಾರಿಗಳು ACPs ಎಲ್ಲ ಅಧಿಕಾರಿಗಳು ಇಲ್ಲೆಲ್ಲ ಬಂದೋಬಸ್ತ್ ಮಾಡಿದ್ವಿ, ಕೇಸ್ ತರಿಸಿ. ಬಟ್ ಯಾರಿಗೇನೋ ಒಂದು ವೈಯಕ್ತಿಕವಾಗಿ ಏನೂ ಇದಾಗಿಲ್ಲ. ಸ್ವಲ್ಪ ಅವರು ಘೋಷಣೆಗೆ ಹೋಗಿದ್ದಾರೆ, ಇವರು ಘೋಷಣೆಗೆ ಹೋಗಿದ್ದಾರೆ ಅಷ್ಟೇ. ಏನು ತೊಂದರೆ ಅದೇನಿಲ್ಲ, ಸ್ವಲ್ಪ ಬಂದೋಬಸ್ತಿ ಮಾಡಲಾಗಿದೆ. थोड़ा ज़्यादा लोग जमा होके थोड़ा बहस हो गया. थोड़ा स्लोगन दोनों तरफ से स्लोगन आए. क्या भी कुछ भी किसको भी लगाया नहीं, भी जो पत्थर गिरा से तलवार वगैरह गलत है, स्ट्रांग है. ये उधर से भी वो तरफ से भी 100-150 लोग जमा हो गए थे. 150 ಜನ ಆ ಕಡೆ ಇದ್ರು. ಸುಮಾರು 150-200 ಜನ ಈ ಕಡಕಲ್ಲಿ ಜನ ಯುವಕರು ಎಲ್ಲ ಜಮ ಆಗಿದ್ರು. ಎಲ್ಲ ಸಾಯಂಕಾಲ ಊಟ ಮಾಡ್ಕೊಂಡು ಮನೆಯಲ್ಲಿ ಇದ್ರು. ಎಲ್ಲ ಬಾಯಿ ಕೂಗಾಡೋದು ಕೇಳ್ಕೊಳ್ಳಿ ಹೊರಗಡೆ ಬಂದಿದ್ದಾರೆ ಅಷ್ಟೇ. ಬಟ್ ಯಾವುದೂ ಏನೋ ಗಲಾಟೆ ಹೊಡೆದರ್ಕೊಳ್ಳುವಂಥದ್ದು ಗಲಾಟೆ ಏನಾಗಿಲ್ಲ. 2 ಕಲ್ಲು ಬಿದ್ದಿದ್ದದು, ಅದು ಕೂಡ ಯಾರಿಗೂ ತಾಗಿಲ್ಲ. ಬೇರೆ ಏನು ತಲವಾರದು ಅಂತ ಏನೋ ಹೇಳ್ತಾರೆ, ಸುಮ್ಮನೆ ಅದೆಲ್ಲ ರೂಮರ್ ಅದ. ನಮ್ಮ ಅಧಿಕಾರಿಗಳು ಎಲ್ಲ ಸತ್ತ ಇದ್ರು. ನಾವು ಇವನ್ ಮೊಬೈಲ್ನಾಗೂ ಕೂಡ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ. ಆ ಥರ ಯಾವುದೂ ತಲವಾರದು ಏನಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿಯ ರಿಪೋರ್ಟರ್ ರಾಜೇಶ್ ಶೂಕಾರ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್,
ಎಷ್ಟೊತ್ತಿಗಾಗಿರುವಂಥದ್ದು ಇದು ಅಂದರೆ ಭಾಳ ಸ್ಪಷ್ಟ. ಒಂದು ಐ ಲವ್ ಮೊಹಮ್ಮದ್ ಘೋಷಣೆಯನ್ನು ಕೂಗ್ತಾರೆ, ಅದಾದ ನಂತರ ತಲ್ವಾರ್ ಪ್ರದರ್ಶನ ಮಾಡಿ ಗುಂಡಾ ವರ್ತನೆಯನ್ನು ಮಾಡ್ತಾರೆ. ಇದನ್ನೆಲ್ಲ ಮಾಡ್ತಾರೆ ಅಂತ ಅಂದರೆ ಏನರ್ಥ, ಎಷ್ಟು ಜನ ಇದ್ರು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಾಮ್, ಏನಂತಂದ್ರೆ ಬೆಳಗಾವಿಯ ಕಡಕಲ್ಲಿಯಲ್ಲಿ ಏನು ಅನ್ನ ಕುಮಿಯರ ಯುವಕರಿಂದ ಕಲ್ಲು ತೂರಾಟ ಕರ್ತಕ್ಕಂಥದ್ದು ಏನೋ ಪ್ರತಿ ವರ್ಷ ಏನು ಶನಿವಾರ ಕೂಟ ಜಾಗ್ವಾರ್ ಗಲ್ಲಿಯಲ್ಲಿ ಮೂಲಕ ಏನ್ ದರ್ಗಾದ ಉರ್ಸು ನಡೀತೆ. ಈ ಉರ್ಸು ಸಂದರ್ಭದಲ್ಲಿ ಏನು ಈ ವರ್ಷ ಏನಂತಂದ್ರೆ ಐ ಲವ್ ಮೊಹಮ್ಮದ್ ವಿವಿಧ ರೀತಿಯಲ್ಲಿ ಘೋಷಣೆ ಕೊರತಕ್ಕಂಥದ್ದು. ಆಮೇಲೆ ಏನು ಕಡಕಲ್ಲಿಯಲ್ಲಿ ಏನು ಈ ಬಾರಿ ಅಂತಂದ್ರೆ ಮೆರವಣಿಗೆ ಹೋಗಿರ್ತಕ್ಕಂಥದ್ದು. ಆದ್ರೆ ಪ್ರತಿ ವರ್ಷ ಯಾವುದೇ ರೀತಿ ಮೆರವಣಿಗೆ ಈ ಭಾಗದಲ್ಲಿ ಹೋಗಿರ್ತಿರ್ಕಲ್ಲ. ಆದ್ರೆ ಈಗ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿನ ಏನಂತಂದ್ರೆ ಹಿಂದೂ ಮುಖಂಡರು ಅದನ್ನ ಆಕ್ಷೇಪವನ್ನು ಮಾಡಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ನೀವು ಹೋಗುವಂತ ಮಾರ್ಗನೂ ಬೇರೆ, ಆದ್ರೆ ಈ ರೀತಿ ಈ ಭಾಗದಲ್ಲಿ ಹೋಗ್ತಿರ್ತಕ್ಕಂಥ ಯಾಕಂತಂದ್ರೆ ನಿಮ್ಮ ಮಾರ್ಗ ಬದಲಾವಣೆ ಕೂಡ ಬೇರೆ ಇದೆ. ಆದ್ರೆ ಈ ರೀತಿ ಯಾಕೆ ಬರ್ತಾವ ಪ್ರಶ್ನೆ ಮಾಡ್ತಾ ಸಂದರ್ಭದಲ್ಲಿ ಕಿಡಿಗೇಡಿಗಳು ಅಂತಂದ್ರೆ ಅನೇಕ ಕುಂಬಿಗಿನ ಕಿಡಿಗೇಡಿಗಳು ಏನು ಏಕಾಏಕಿ ಕಲ್ಲು ತೂರಾಟ ಮಾಡಿ ತಲವಾರವನ್ನ ಪ್ರದರ್ಶನ ಮಾಡುವಂತ ಕೆಲಸ ಮಾಡಿದ್ದಾರೆ. ಆಗ ಆ ವೇಳೆಯಲ್ಲಿ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಏನು ಉದ್ಯುಕ್ತ ಪರಿಸ್ಥಿತಿ ಸಂದರ್ಭದಲ್ಲಿ ಈಗ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಏನು ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಬೂದಿ ಮಿಶ್ರಿತ ಕೆಂಡವಂತೂ ಆಗಿದೆ ಅಂತಾನೆ ಹೇಳ್ಬೋದು ರಾಮ. ಈಗ ಸದ್ಯ ಕಮಿಷನರ್ ಏನು ಭೂಷಣ್ ಬುರ್ಷ್ ಅವರು ಕೂಡ ಏನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು DCP ನಾರಾಯಣ್ ಬರನ್ ಕೂಡ ವಿಸಿಟ್ ಮಾಡಿ ಏನು ಎಲ್ಲಿ ಕಲ್ಲ ತೂರಾಟ ಆಗಿದೆ ಆ ನಿಟ್ಟಿನಲ್ಲಿ ಸಾಕಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲೆಲ್ಲಿ ಆಗಿದೆ ಅನ್ನೋ ಮೊಬೈಲ್ ವಿಡಿಯೋ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಈ ಪ್ರಮುಖ ಏನು ಕಲ್ಲು ತೂರಾಟಕ್ಕೆ ಮತ್ತು ಈ ಗಲಭೆಗೆ ಕಾರಣ ಯಾರೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಪ್ರಕರಣವನ್ನು ದೂರು ದಾಖಲಿಸಿಕೊಂಡು ಮತ್ತೇನು ಏನಂತಂದ್ರೆ ಅವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾಳೆ ಬೆಳಗ್ಗೆ ಆದ್ರೆ ಏನು CM ಕೂಡ ಬೆಳಗಾವಿಗೆ ಭೇಟಿ ನೀಡಿದೆ. ಅದು CM ಭೇಟಿ ಏನು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಿಂದ 200 ಮೀಟರ್ ಅಂತರದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಏನು 150ಕ್ಕೂ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ಜಮಾನೆಗೊಂಡಿದ್ದಾರೆ. ಏನು CSRP ತುಕಡಿ ಕೂಡ ಇದೆ ಅಂತಾನೆ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ.